ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ಶಾಂತಿ. ವಿಶ್ವ ಶಾಂತಿ, ಪ್ರಕೃತಿ ಶಾಂತಿ. 14/7/21 14/7/21 ಬಾಪ್ದಾದರವರ ಇಂದಿನ ಮಹಾವಾಕ್ಯಗಳು. मीठे बच्चे, सारी दुनिया को शांति देना एक बाप का ही काम है, इसलिए कहते हैं हे शांति देवा. तो प्राइज भी बाप को मिलनी चाहिए. ಇವತ್ತಿನ ಮುರಳಿಯ ಹೆಡ್ಲೈನ್ ಆಗಿದೆ. ಮಧುರವಾದಂಥ ಮಕ್ಕಳೇ, ಇಡೀ ಜಗತ್ತಿಗೆ ಶಾಂತಿಯನ್ನು ಕೊಡುವಂಥದ್ದು ಒಬ್ಬ ತಂದೆಯವರ ಕರ್ತವ್ಯ ಆಗಿದೆ, ಒಬ್ಬ ತಂದೆಯವರದೇ ಕರ್ತವ್ಯ ಆಗಿದೆ. ಆದ್ದರಿಂದಲೇ ಹೇಳ್ತಾರೆ ಶಾಂತಿ ದೇವ ಅಂತ ಪರಮಾತ್ಮನಿಗೆ. ಹಾಗಾದರೆ ಪ್ರೈಸನ್ನು ಸಹ ನಾವು ತಂದೆಯವರಿಗೆ ಕೊಡಬೇಕಾಗಿದೆ, ಅವ್ರಿಗೆ ಸಿಗಬೇಕಾಗಿದೆ. ಯಾಕೆ? ಇಡೀ ಜಗತ್ತಿಗೆ ಶಾಂತಿಯನ್ನು ನೀಡುವಾತ ಶಾಂತಿ ದೇವ ಶಿವಬಾಬಾ ಪರಮಾತ್ಮ ತಂದೆಯೇ ಆಗಿರುವ ಕಾರಣ, ಅವ್ರದ್ದೇ ಕರ್ತವ್ಯ ಆಗಿರುವ ಕಾರಣ ಪ್ರೈಸನ್ನು ಈ ಜಗತ್ತಿನಲ್ಲಿ ಏನು ಕಾನ್ಫರೆನ್ಸ್ ಮಾಡ್ತಾರೆ, ಪೀಸ್ ಕಾನ್ಫರೆನ್ಸ್, ಅವಾಗೇನು ಪ್ರೈಸ್ಗಳನ್ನು ಕೊಡ್ತಾರೆ, ವ್ಯಕ್ತಿಗಳು ತೆಗೆದುಕೊಳ್ಳುವಂಥದ್ದಲ್ಲ, ಪರಮಾತ್ಮನಿಗೆ ನಾವೆಲ್ಲರೂ ನೀಡುವಂಥದ್ದು. ಬಾಬೋರಿಗೆ ಸಿಗಬೇಕು ಆ ಶಾಂತಿಯ ಪಾರಿತೋಷಕ. ಪ್ರಶ್ನೆ: ಕೌನ್ ಸೆ ಬಚ್ಚೆ ಬಾಪ್ ಕೋ ಪೂರಾ ಫಾಲೋ ಕರ್ ಸಕ್ತೆ ಹೇ? ಯಾವ ರೀತಿಯ ಮಕ್ಕಳು ತಂದೆಯನ್ನು ಪೂರ್ಣವಾಗಿ ಫಾಲೋ ಮಾಡಬಹುದಾಗಿದೆ? ಉತ್ತರ: ಜೋ ಬಾಪ್ ಕೆ ಸಮಾನ್ ಪಾವನ್ ಬಂತೆ ಹೇ ವಹಿ ಪೂರಾ ಫಾಲೋ ಕರ್ ಸಕ್ತೆ ಹೇ. 2 ಪಾಯಿಂಟ್ಗಳು ಹೇಳಲಾಗಿದೆ ಇಲ್ಲಿ. ಫಸ್ಟ್ ಒನ್ನು, ಯಾರು ತಂದೆಯ ಸಮಾನ ಪಾವನರಾಗ್ತಾರೆ ಅವರೇ ಪೂರ್ಣವಾಗಿ ಫಾಲೋ ಮಾಡಬಲ್ಲರು. ಸೆಕೆಂಡ್ ಒನ್, ಜೋ ಪಕ್ಕೆ ಆಶಿಕ್ ಬನೆ ವಹಿ ಮುಜ್ ಮಾಶುಕ್ ಕೋ ಫಾಲೋ ಕರ್ ಸಕೆ. ಎರಡನೇದಾಗಿ, ಯಾರು ಪಕ್ಕಾ ಪ್ರಿಯತಮರಾಗಿರ್ತಾರೋ ಅವರೇ ನನ್ನನ್ನು ಅಥವಾ ಪ್ರಿಯತಮನನ್ನು ಫಾಲೋ ಮಾಡಬಲ್ಲರು. ऐसे आशिकों को ही मैं साथ ले जाता हूँ, इसलिए शास्त्रों में दिखाते हैं गौ का पूंछ पकड़ने से पार हो जाएंगे. अब यहाँ गौ की या पूंछ की तो बात ही नहीं है. ಈ ಥರ ಪ್ರಿಯತಮೆಯರನ್ನೇ ಬಾಬಾ ಹೇಳ್ತಾರೆ, ನಾನು ಜೊತೆಯಲ್ಲಿ ಕರ್ಕೊಂಡು ಹೋಗ್ತೇನೆ. ಆದ್ದರಿಂದಲೇ ಶಾಸ್ತ್ರಗಳಲ್ಲಿ ಇದನ್ನು ಈ ರೀತಿಯಾಗಿ ತೋರಿಸಿದ್ದಾರೆ. ಗೋವಿನ ಬಾಲವನ್ನು ಹಿಡ್ಕೊಂಡ್ಬಿಟ್ರೆ ಸಾಕು, ನಾವು ಪಾರಾಗಿ ಹೋಗ್ಬೋದು ಅಂತ ಬಾಬಾ ಏನು ಹೇಳ್ತಾರೆ ಅದಕ್ಕೆ. ಅಬ್ ಯಹಾ ಗೋ ಕಿ ಯಾ ಪೂಂಚ್ ಕಿ ತೋ ಬಾತ್ ಹಿ ನಹಿ ಹೇ. ಇಲ್ಲಿ ಯಾವುದೇ ಗೋವಿನ ಬಾಲ ಹಿಡ್ಕೊಳ್ಳೋದಾಗ್ಲಿ, ಬಾಲ ಹಿಡ್ಕೊಳ್ಳುವಂಥ ಮಾತು ಅಥವಾ ಪ್ರಸಂಗವೇ ಇಲ್ಲ. ಯಾರ ಬಾಲನೂ ಇಲ್ಲಿ ಹಿಡ್ಕೊಳ್ಳೋ ಹಂಗಿಲ್ಲ ಅಂತ ಗೀತೆ ಆಗಿದೆ. ತು ಪ್ಯಾರ್ ಕಾ ಸಾಗರ್ ಹೇ, ನೀನು ಪ್ರೀತಿಯ ಸಾಗರನಾಗಿದ್ದೀಯಾ, ನಾನು ಒಂದು ಹನಿಯಾಗಿದ್ದೇನೆ, ನನಗಷ್ಟಾದರೂ ಸಿಕ್ಕಿದ್ರೂ ಸಾಕು ಅಂತ ಭಕ್ತರು ಹಾಡಿರುವಂತಹ ಗೀತೆ. ಓಂ ಶಾಂತಿ. ಬಾಪ್ ದಾದಾ ದೋನೋ ಹೈ ನಾ. अब यह तो बच्चे जानते हैं कि आत्माओं का बाप शिव बाबा है. ये भी तुम जानते हो कि मैं पतित पावन हूँ, मैं निराकार हूँ. ಬಾಪ್ ದಾದಾ ಇಬ್ಬರೂ ಸಹ ಇದ್ದಾರೆ ಮುರಳಿ ನುಡಿಸುವಂಥ ಸಂದರ್ಭದಲ್ಲಿ. ಇದಂತೂ ಮಕ್ಕಳಿಗೆ ಗೊತ್ತಾಗಿದೆ. ಆತ್ಮಗಳ ತಂದೆ ಶಿವಬಾಬವರಾಗಿದ್ದಾರೆ. ಇದೂ ಸಹ ಮಕ್ಕಳಿಗೆ ಗೊತ್ತಾಗಿದೆ. ಶಿವಬಾಬಾ ಪತಿತ ಪಾವನ ಹಾಗೂ ನಿರಾಕಾರ ಆಗಿದ್ದಾರೆ ಅಂತ. तुम भी निराकार हो, शांत स्वरूप हो. निराकार बाप भी शांत स्वरूप है, आत्मा भी शांत स्वरूप है. ಈಗ ನಾವು ತಂದೆ ಹೇಗೆ ನಿರಾಕಾರನೋ ಹಾಗೆ ಮಕ್ಕಳು ನಿರಾಕಾರ ಶಾಂತ ಸ್ವರೂಪರಿದ್ದಾರೆ. ನಿರಾಕಾರ ತಂದೆಯೂ ಸಹ ಶಾಂತ ಸ್ವರೂಪರೇ, ಆತ್ಮನೂ ಸಹ ಶಾಂತ ಸ್ವರೂಪ. ಆತ್ಮ का स्वधर्म है ही ಶಾಂತಿ, तुम्हारा निवास स्थान है ಶಾಂತಿಧಾಮ್. ಹಾಗೆ ನೋಡಿದ್ರೆ ಆತ್ಮನ ಸ್ವಧರ್ಮವೇ ಶಾಂತಿಯಾಗಿದೆ, ಮಕ್ಕಳ ನಿವಾಸ ಸ್ಥಾನವೂ ಸಹ ಶಾಂತಿಧಾಮವಾಗಿದೆ. जब यज्ञ आदि रचते हैं तो कहते हैं शांति देवा, क्योंकि ಶಾಂತಿ का ಸಾಗರ तो वह ಪರಮಾತ್ಮ है. ಯಜ್ಞ ಇತ್ಯಾದಿಗಳನ್ನು ರಚನೆ ಮಾಡುವಾಗ ಭಕ್ತಿ ಮಾರ್ಗದಲ್ಲಿ ಹೇಳ್ತಾರೆ ಶಾಂತಿ ದೇವ ಅಂತ. ಯಾಕೆಂದರೆ ಶಾಂತಿಯ ಸಾಗರ ಪರಮಾತ್ಮ ಆಗಿದ್ದಾರೆ. सारी दुनिया को शांति देने वाला वह बाप है. ऐसे बहुत है जिसको शांति के पीछे प्राइज मिलती है. ಇಡೀ ಜಗತ್ತಿಗೆ ಶಾಂತಿಯನ್ನು ನೀಡುವಾತ ಅಥವಾ ಕೊಡುವಾತ ಇದೇ ತಂದೆ ಶಿವಬಾಬಾ ಆಗಿದ್ದಾರೆ. ಹಾಗೆ ನೋಡಿದ್ರೆ ಬೇಕಾದಷ್ಟು ಜನ ಇದ್ದಾರೆ.
ಅವರಿಗೆ ಶಾಂತಿಯ ಪಡ್ಕೊಳ್ಳುವ ರೀತಿಯನ್ನ ಹಲವು ಬಗೆಯಲ್ಲಿ ತೋರಿಸಿದಂಥ ವ್ಯಕ್ತಿಗಳಿಗೆ ಪ್ರೈಸ್ ಸಿಗುವಂಥದ್ದು ಉಂಟು. कभी किसको प्राइज मिलती है तो कहेंगे यह शांति स्थापन करने के निमित्त बने हुए हैं. इसमें बड़ों के नाम लेते हैं. ಯಾರಿಗಾದ್ರೂ ಪ್ರೈಸ್ ಸಿಗುತ್ತೆ ಅಂತ ಅನ್ಕೊಳ್ಳಿ, ಅವಾಗ ಹೇಳ್ತಾರೆ ಶಾಂತಿ ಸ್ಥಾಪನೆ ಮಾಡುವಲ್ಲಿ ಇವರು ನಿಮಿತ್ತರಾಗಿದ್ದಾರೆ ಅಂತ. ಇದರಲ್ಲಿ ದೊಡ್ಡವರ ಹೆಸರೇ ಬರುತ್ತೆ. अब शांति तो चाहिए सारी दुनिया में, नहीं तो अशांत में रहने वाले औरों को भी अशांत करेंगे. ಈಗಂತೂ ಶಾಂತಿಯ ಅತ್ಯಗತ್ಯ ಇದೆ. ಇಡೀ ಜಗತ್ತಿನಲ್ಲಿ ಶಾಂತಿ ಬೇಕಾಗಿದೆ. ಇಲ್ಲ ಅಂದ್ರೆ ಅಶಾಂತಿಯಲ್ಲಿ ಇರುವಂತವರು ಅನ್ಯರನ್ನು ಅಶಾಂತಗೊಳಿಸ್ತಾರಲ್ವಾ. ಯಾ ಹೈ ಹಿ ರಾವಣ್ ರಾಜ್ಯ, ರಾವಣ್ ದುಶ್ಮನ್ ಐನಾ ರಾಮ್ ಕೋ ದುಶ್ಮನ್ ನಹಿ ಕಹೆಂಗೆ. ಇದಾಗಿದೆ ರಾವಣ ರಾಜ್ಯ. ರಾವಣನನ್ನೇ ದುಶ್ಮನ್ ಶತ್ರು ಅಂತ ಹೇಳ್ತಾರೆ, ರಾಮನಿಗೆ ಶತ್ರು ಅಂತ ಹೇಳಲ್ಲ. ರಾಮ್ ಕಿ ಕಭಿ ಎಫಿಜಿ ನಹಿ ಜಲಾಯಂಗೆ, ನ ತ್ರೇತಾ ವಾಲೆ ರಾಮ್ ಕಿ, ನ ಪರಂಪಿತ ಪರಮಾತ್ಮ ಕಿ. ರಾಮನಿಗೆ ಎಂದೂ ಅವನ ಪ್ರತಿಕೃತಿಯನ್ನು ಮಾಡಿ ಸುಡೋದಿಲ್ಲ. ತ್ರೇತಾ ಯುಗದ ರಾಮನಾಗಲಿ ಪರಂಪಿತ ಪರಮಾತ್ಮನಾಗಲಿ ಅವರನ್ನ ಸುಡೋದಿಲ್ಲ. ರಾಮರಾಜ್ಯ ತೋ ಸಬ್ ಚಾತೆ ಹೈ, ಪರಂತು ರಾಮರಾಜ್ಯ ಕಿಸ್ಕೋ ಕಹಾ ಜಾತಾ ಹೈ ಯೇ ಭಿ ಕೋಯಿ ನಹಿ ಜಾನ್ತೆ. ರಾಮರಾಜ್ಯ ಅಂತೂ ಎಲ್ಲರೂ ಬಯಸ್ತಾರೆ, ಆದರೆ ರಾಮರಾಜ್ಯ ಅಂತ ಹೇಳಿ ಯಾವುದಕ್ಕೆ ಹೇಳಲಾಗುತ್ತೆ ಇದು ಯಾರಿಗೂ ಗೊತ್ತಿಲ್ಲ. सिर्फ कहते हैं नई दुनिया हो, नई दहली में राम राज्य हो. नई दहली कहते हैं, नाम तो बहुत रखे जाते हैं. ಕೇವಲ ಇಷ್ಟೇ ಹೇಳ್ತಾರೆ, ಹೊಸ ಜಗತ್ತಿರಬೇಕು, ಹೊಸ ದೆಹಲಿಯಲ್ಲಿ ರಾಮರಾಜ್ಯ ಇರಬೇಕು ಅಂತ. ಹೊಸ ದೆಹಲಿ ಅಂತ ಹೇಳ್ತಾರೆ, ಹೆಸರೇನೋ ಬಹಳಷ್ಟು ಇಡ್ತಾರೆ. ದೆಹಲಿ ಸಬ್ಕಿ ಕ್ಯಾಪಿಟಲ್ रहती है, ದೆಹಲಿ ही परिस्तान था, राधे कृष्ण को भी वहाँ ही दिखाते हैं. ಬಾಬಾ ಹೇಳ್ತಾರೆ ದೆಹಲಿ ಎಲ್ಲ ಪೂರ್ಣ ಭಾರತಕ್ಕೆ ಕ್ಯಾಪಿಟಲ್ ರಾಜಧಾನಿ ಆಗಿರುತ್ತೆ, ಅದೇ ಸ್ವರ್ಗವಾಗಿರುತ್ತೆ. ರಾಧಾಕೃಷ್ಣರಿಗೂ ಸಹ ಅಲ್ಲಿಯೇ ದೆಹಲಿಯಲ್ಲೇ ತೋರಿಸ್ತಾರೆ. ಯಾ ದೋನೋ ಹಿ ಮುಖ್ಯ प्रिंस और प्रिंसेस है, सिर्फ दोनों नहीं है, जरूर और भी होंगे. 8 ರಾಜಾಯಿ तो गाई जाती है, बुद्धि से काम लेना है. ಬಹಳ ಮುಖ್ಯವಾದಂಥ ಮಾತು, ಅಂಡರ್ಲೈನ್ ಮಾಡ್ಕೊಳ್ಳೋ ಪಾಯಿಂಟ್ ಇದು. ಇವರಿಬ್ಬರು ಅತ್ಯಂತ ಸತ್ಯುಗದಲ್ಲಿ ಬರುವ ಆತ್ಮಗಳ ಪೈಕಿ ಮುಖ್ಯಸ್ಥರಾಗಿದ್ದಾರೆ, ಪ್ರಿನ್ಸ್ ಮತ್ತು ಪ್ರಿನ್ಸೆಸ್, ರಾಜ್ಕುಮಾರ ರಾಜ್ಕುಮಾರಿ. ಕೇವಲ ಇವರಿಬ್ಬರೇ ಇರೋದಿಲ್ಲ, ಖಂಡಿತವಾಗಿಯೂ ಬೇರೆ ಆತ್ಮಗಳು ಸಹ ಶರೀರ ತೆಗೆದುಕೊಂಡಿರ್ತಾರೆ. 8 ರಾಜರುಗಳು ಅಂಥೇಳಿ ಗಾಯನ ಇದೆ ಅಲ್ವಾ, ಇದೆಲ್ಲ ಬುದ್ಧಿನಲ್ಲಿ ನಾವು ಕೆಲಸ ತಗೋಬೇಕಾಗತ್ತೆ. सत्युग में जरूर राजाई और भी होगी, यहाँ भी देखो कितनी राजाई है, ವೃದ್ಧಿ ಹೋತೆ ಹೋತೆ ಡೇರ್ ಹೋ ಜಾತೆ ಹೇ. ಸತ್ಯುಗದಲ್ಲಿ ಖಂಡಿತವಾಗಿಯೂ ಬಾಬಾ ಹೇಳ್ತಾರೆ ಮತ್ತೆ ಹಲವಾರು ಸಣ್ಣ ಪುಟ್ಟ ರಾಜರುಗಳು ಇರ್ತಾರೆ. ಹಾಗೆ ನೋಡಿ ಇಲ್ಲೂ ನೋಡಿದ್ರೂ ಎಷ್ಟು ರಾಜ್ಯಗಳಿದಾವಲ್ಲ, ಹಾಗೆ ಅಲ್ಲೂ ಏನಿರ್ತಾರೆ ವಿಭಾಗಗಳಿರ್ತವೆ. ವೃದ್ಧಿ ಆಗ್ತಾ ಆಗ್ತಾ ಹೆಚ್ಚಾಗ್ತಾ ಹೋಗ್ತಾರೆ. फलाने गांव का महाराजा, छोटे छोटे गांव भी बहुत है ना, सत्युग में इतने तोड़े ही थे. ಬಾಬಾ ಹೇಳ್ತಾರೆ ಇಂತಿಂಥ ಹಳ್ಳಿಯ ಮಹಾರಾಜ ಅಂತೆಲ್ಲ ಹೇಳ್ತಾರೆ. ಸಣ್ಣ ಸಣ್ಣ ಹಳ್ಳಿಗಳು ಸಹ ಬಹಳಷ್ಟಿದಾವೆ, ಆದರೆ ಸತ್ಯುಗದಲ್ಲಿ ಇಷ್ಟೊಂದು ಹಳ್ಳಿಗಳಿರಲ್ಲ, ವಿಭಾಗಗಳಿರಲ್ಲ. ವಹಾ ತೋ ಲಕ್ಷ್ಮೀ ನಾರಾಯಣ್ ಕಾ ಹಿ ನಾಮ್ ಬಾಲಾ ಹೈ, 2500 ವರ್ಷ ಉನ್ಹೋಂಕ ರಾಜ್ಯ ಚಲಾ ಹೈ. ಅಲ್ಲಂತೂ ಲಕ್ಷ್ಮೀ ನಾರಾಯಣರದೇ ಹೆಸರು ಪ್ರಸಿದ್ಧವಾಗಿರುತ್ತೆ. 2500 ವರ್ಷಗಳದು ಅವ್ರದ್ದು ರಾಜ್ಯ ನಡೆಯಲ್ಪಡುತ್ತೆ. मनुष्य कहते हैं लाखों वर्ष हुए, विचार की बात है, यह है आत्मों के लिए भोजन. ಮನುಷ್ಯರು ಅನ್ಕೊಂಡಿದ್ದಾರೆ ಒಂದೊಂದು ಯುಗನೂ ಲಕ್ಷಾಂತರ ವರ್ಷ ಅಂತ. ಇದನ್ನ ನಾವು ವಿಚಾರ ಮಾಡುವಂತ ಮಾತಾಗಿದೆ. ಆತ್ಮಗಳಿಗೆ ವಿಚಾರ ಮಾಡೋದೇ ಒಂದು ಭೋಜನ. ಬಾಪ್ ಯ ರೂಹಾನಿ ಭೋಜನ್ ದೇತೆ ಹೈ, तुम्हारी बुद्धि को ಆತ್ಮ ಕೋ ತುಮ್ಹಾರಿ ಬುದ್ಧಿ ಕ ತಾಲ ಅಬ್ ಕುಲಾ ಹೇ. ಈಗ ಬಾಬಾವ್ರು ನಾವು ಮಕ್ಕಳಿಗೆ ಆತ್ಮಿಕ ಭೋಜನವನ್ನು ನೀಡ್ತಾ ಇದ್ದಾರೆ. ಬುದ್ಧಿಗೆ ಅಥವಾ ಆತ್ಮನಿಗೆ ನಿಮ್ಮ ಬುದ್ಧಿಯ ಬೀಗ ಈಗ ತೆರೆಯಲ್ಪಟ್ಟಿದೆ ಅನ್ನೋದನ್ನ ಬಾಬಾ ಗಮನ ಸೆಳೀತಿದ್ದಾರೆ. ಋಷಿ ಮುನಿ ಆದಿ ಸಬ್ ಕಹತೆ थे, हम रचता और रचना के आदि मध्य अंत को जानते हो. तुम रचना और रचना के आदि मध्य, रचयिता के आदि मध्य अंत को जानते हो, तुम अपने 84 के चक्र को जान गए हो. ಈಗ ಬಾಬಾ ನಮ್ಮ ಮಕ್ಕಳಿಗೆ ಹೇಳ್ತಾರೆ
ಏನಂತ ಮಕ್ಕಳೇ, ನೀವು ರಚಯಿತ ಮತ್ತು ರಚನೆ ಆದಿಮಧ್ಯ ಅಂತ್ಯ ನೀವು ತಿಳ್ಕೊಂಡಿದ್ದೀರಾ, ಋಷಿಮುನಿಗಳು ತಿಳ್ಕೊಂಡಿಲ್ಲ. ನೀವು ನಿಮ್ಮ 84 ಜನ್ಮಗಳ ಚಕ್ರದ ಬಗ್ಗೆನೂ ತಿಳ್ಕೊಂಡಿದ್ದೀರಾ. ಆದಿಯಲ್ಲಿ ನೀವು ದೇವಿ ದೇವತೆ ಆಗಿದ್ರಿ. फिर मध्य में रावण के प्रवेशता होने से चक्र को जान गए हो. आदि में तुम देवी देवता थे. ಆದಿಯಲ್ಲಿ ನೀವು ದೇವಿ ದೇವತೆ ಆಗಿದ್ರಿ. ಮಧ್ಯದಲ್ಲಿ ರಾವಣನ ಪ್ರವೇಶತೆ ಆಗಿದ್ರಿಂದ ವಿಕಾರಿ ಬನ್ ಗಯೇ ಹೇ. ಅಬ್ ಹೇ ಅಂತ್. ಈಗ ಅದ ವಿಕಾರಿತನದ ಅಂತ್ಯದ ಸಮಯ ಇದಾಗಿದೆ. ತುಮ್ ಜಾನ್ತೆ ಹೋ ಅಭಿ ಪುರಾನಿ ದುನಿಯಾ ಕಾ ವಿನಾಶ್ ಹೋ ಫಿರ್ ಆದಿ ಹೋಗಿ ಆದಿ ಮೇ ಹೋಗ ರಾಮರಾಜ್ಯ. ಈಗ ನಿಮಗೆ ಗೊತ್ತಾಗಿದೆ, ಹಳೆಯ ಜಗತ್ತು ವಿನಾಶ ಆಗಲಿದೆ, ನಂತರ ಆದಿ ಉಂಟಾಗುತ್ತೆ. ಆದಿಯಲ್ಲಿ ರಾಮರಾಜ್ಯ ಇರುತ್ತೆ. ಮಧ್ಯ ಸೆ ರಾವಣ ರಾಜ್ಯ ಶುರು ಹೋತಾ ಹೇ. ಮಧ್ಯದಿಂದ ರಾವಣ ರಾಜ್ಯ ಪ್ರಾರಂಭವಾಗುತ್ತೆ. ಅಬ್ ರಾವಣ ರಾಜ್ಯ ಪೂರಾ ಹೋ ಫಿರ್ ರಾಮರಾಜ್ಯ ಶುರು ಹೋಗ. ಈಗ ರಾವಣ ರಾಜ್ಯ ಪೂರ್ಣವಾಗಿ ರಾಮರಾಜ್ಯ ಶುರುವಾಗುತ್ತೆ. ಕತ್ತಲು ಮುಗಿದು ಹಗಲು ಬಂದ ಹಾಗೆ ಅಲ್ವಾ. ನರ್ ಸೆ ನಾರಾಯಣ್ ಬನ್ನ ಹೇನಾ. ಹೇ ಸತ್ಯನಾರಾಯಣ ಕಿ ಕಥಾ. ನರನಿಂದ ನಾರಾಯಣ ಆಗ್ಬೇಕಲ್ವ ನಾವು. ಇದೇ ಬಾಬಾ ನಾವು ಮಕ್ಕಳಿಗೆ ದಿನ ತಿಳಿಸ್ಕೊಡ್ತಾ ಇರುವಂತಹ ಸತ್ಯನಾರಾಯಣರಾಗುವಂತಹ ಕತೆ. तुम जानते हो सर्वशास्त्रमयी शिरोमणि श्रीमत गीता है. श्रीमत मिलती है श्रेष्ठ बनने के लिए. श्री कहते हैं श्रेष्ठ को. बच्चे जानते हैं एक गीता शास्त्र है जिसे देव देवता धर्म का शास्त्र कहा जाता है, जिससे देवता धर्म की स्थापना होती है ಸಂಗಮ್ ಯುಗ ಪರ್. ನಿಮಗೆ ಗೊತ್ತಾಗಿದೆ ಮಕ್ಕಳೇ, ಸರ್ವಶಾಸ್ತ್ರಗಳಿಗೆ ಶಿರೋಮಣಿ ಶ್ರೀಮದ್ ಭಗವದ್ಗೀತೆ ಅಂತ. ಶ್ರೀಮತ ಸಿಗುತ್ತೆ ಶ್ರೇಷ್ಠರಾಗ್ಲಿಕ್ಕೋಸ್ಕರ. ಶ್ರೀ ಅಂತ ಹೇಳೋದು ಯಾರಿಗೆ? ಶ್ರೇಷ್ಠರಿಗೆ. ಮಕ್ಕಳಿಗೆ ಇದು ಸಹ ಗೊತ್ತಾಗಿದೆ, ಒಂದೇ ಗೀತಾಶಾಸ್ತ್ರ ಇರೋದು. ಇದರಿಂದ ಇದನ್ನೇ ದೇವಿ ದೇವತಾ ಧರ್ಮದ ಶಾಸ್ತ್ರ ಅಂತ ಹೇಳಿ ಕರೆಯಲಾಗುತ್ತೆ. ಇದರಿಂದಲೇ ದೇವತಾ ಧರ್ಮದ ಸ್ಥಾಪನೆ ಉಂಟಾಗುತ್ತೆ ಈ ಸಂಗಮ ಯುಗದಲ್ಲಿ. ಸತ್ಯುಗ್ ಮೇ ತೋ ಕೋಯಿ ಪತಿತ ಹೋತೆ ನಹಿ ಜೋ ಪಾವನ್ ಬನಾಯೆ. ಸತ್ಯುಗದಲ್ಲಿ ಯಾರು ಪತಿತರಿರೋದಿಲ್ಲ ಪಾವನರನ್ನಾಗಿ ಮಾಡೋದಿಕ್ಕೆ. ಅಬ್ ತುಮಕೋ ಬಾಪ್ ಸಮझाते हैं गीता को पतित पावनी कह नहीं सकते, गीता द्वारा पावन नहीं बन सकते हैं, गीता के भगवान को पतित पावन कहते हैं. ಈಗ ಪತಿತ ಪಾವನ ಯಾರಿಗೆ ಹೇಳ್ಬೋದು ಅನ್ನೋದನ್ನ ಬಾಬಾ ತಿಳಿಸ್ಕೊಡ್ತಿದ್ದಾರೆ. ಏನಂತ, ಗೀತೆಗೆ ಪತಿತ ಪಾವನ ಅಂತ ಹೇಳೋದಿಲ್ಲ, ಮತ್ತೆ ಗೀತೆಯ ಮೂಲಕ ಪಾವನ ಯಾರೂ ಆಗ್ಲಿಕ್ಕಾಗೋದಿಲ್ಲ. ಗೀತೆಯ ಭಗವಂತ ಏನಿದ್ದಾರೆ ಅವರಿಗೆ ಪತಿತ ಪಾವನ ಅಂತ ಹೇಳ್ಬೋದು. ಅಚ್ಚಿ ರೀತಿ ಯಾದ್ ಕರೋ, ನೆನಪಿಸ್ತಾರೆ ಬಾಬಾ. ಮಕ್ಕಳು ಇದನ್ನ ಬಹಳ ಚೆನ್ನಾಗಿ ನೀವು ನೆನಪು ಮಾಡ್ಕೋಬೇಕು. ಏನಂತ, ಪತಿತ ಪಾವನ ಶಿವಬಾಬಾ ತಂದೆ ಆಗಿದ್ದಾರೆ, ಅವರನ್ನೇ ನೆನಪು ಮಾಡಿ ಅಂತ. ಗೀತಾ ಹೇ ಆದಿ ಸನಾತನ ದೇವದೇವತಾ ಧರ್ಮಕ ಶಾಸ್ತ್ರ. ಹಾಗಾದ್ರೆ ಗೀತೆ ಬಗ್ಗೆ ಇಷ್ಟೊಂದು ಮಹಿಮೆ ಯಾಕೆ ಅಂದ್ರೆ, ಇದು ಆದಿ ಸನಾತನ ದೇವದೇವತಾ ಧರ್ಮದ ಶಾಸ್ತ್ರವಾಗಿದೆ. गीता के समय ही महाभारत लड़ाई भी लगी थी, जिससे अनेक धर्म विनाश हुए और एक धर्म की स्थापना हुई. गीता ಸಮಯದಲ್ಲಿಯೇ ಮಹಾಭಾರತ ಯುದ್ಧ ನಡೆಯಲ್ಪಟ್ಟಿತ್ತು. ಗೀತೆ ನುಡಿಸುವಂತ ಸಂದರ್ಭದಲ್ಲಿ ಇದರಿಂದ ಅನೇಕ ಧರ್ಮಗಳ ವಿನಾಶವಾಗಿ ಹಾಗೂ ಒಂದು ಧರ್ಮದ ಸ್ಥಾಪನೆ ಆಯಿತು. ಗೀತಾ ಕೆ ಲಿಯೇ कहते हैं देवी देवता धर्म का शास्त्र, ब्राह्मणों का शास्त्र नहीं कहते हैं. ಗೀತೆಗಾಗಿನೇ ಹೇಳ್ತಾರೆ ದೇವಿ ದೇವತಾ ಧರ್ಮದ ಶಾಸ್ತ್ರ ಅಂತ, ಬ್ರಾಹ್ಮಣರ ಶಾಸ್ತ್ರ ಅಂತ ಹೇಳಲ್ಲ. ಬ್ರಾಹ್ಮಣೋं का नाम गीता में है नहीं. ಇದೆಯಾ? ಯೋಚನೆ ಮಾಡಿ, ಬ್ರಾಹ್ಮಣರ ಹೆಸರು ಗೀತೆಯಲ್ಲಿ ಇಲ್ಲವೇ ಇಲ್ಲ. परमपिता परमात्मा ही आकर ब्रह्मा द्वारा इन सभी वेदों शास्त्रों आदि का सार बताते हैं. ಹೀಗೆ ಪರಂಪಿತ ಪರಮಾತ್ಮನೇ ಸ್ವತಃ ಬಂದು ಬ್ರಹ್ಮನ ಮೂಲಕ ಈ ಎಲ್ಲ ವೇದಶಾಸ್ತ್ರಗಳ ಇತ್ಯಾದಿಗಳ ಸಾರವನ್ನು ತಿಳಿಸ್ಕೊಡ್ತಾರೆ. ಅಬ್ ತುಮ್ ಸಮಜ್ತೆ ಹೋ ಸತ್ಯುಗ್ ಮೇ ತೋ ಬ್ರಾಹ್ಮಣ ಹೋತೆ ನಹಿ. ಈಗ ಮಕ್ಕಳೇ ನೀವು ತಿಳ್ಕೊಂಡ್ಬಿಟ್ಟಿದ್ದೀರಾ, ಸತ್ಯುಗದಲ್ಲಂತೂ ಬ್ರಾಹ್ಮಣರಿರೋದಿಲ್ಲ. ವಹಾ ಹೇ ಲಕ್ಷ್ಮೀ ನಾರಾಯಣ್ ದೇವತಾಯೇ, ಬ್ರಹ್ಮಕ್ಕೆ ಬಾದ ಹೇ ವಿಷ್ಣು. ಅಲ್ಲಂತೂ ಲಕ್ಷ್ಮೀನಾರಾಯಣ ದೇವತೆಗಳಿದ್ದಾರೆ, ಬ್ರಹ್ಮನ ನಂತರ ವಿಷ್ಣು. ಚಿತ್ರೋ ಮೇ ಬಿ ದಿಖಾಯ ಹೇ ಬ್ರಹ್ಮ ದ್ವಾರ ಸ್ಥಾಪನಾ ವಿಷ್ಣುಪುರಿ ಕಿ. ಹಾಗೆ ನೋಡಿದ್ರೆ ಚಿತ್ರದಲ್ಲೂ ಸಹ ತೋರಿಸಲ್ಪಟ್ಟಿದೆ ಬ್ರಹ್ಮನ ಮೂಲಕ ಸ್ಥಾಪನೆ ವಿಷ್ಣುಪುರಿದು ಅಂತ. ಬ್ರಹ್ಮ ಅವ್ರ ವಿಷ್ಣು ಇಕ್ಕಟ್ಟೆ ತೋ ನಹಿ ಹೋಂಗೆ. ಯಾಕೆ ಬ್ರಹ್ಮ ಮತ್ತು ವಿಷ್ಣು ಇಬ್ರು ಒಟ್ಟಿಗೆ ಇರೋದಿಲ್ಲ? ಯಾಕಪ್ಪ? ಯಾಕೆ? ಒಂದೇ ಆತ್ಮ ಇಬ್ರು. ಆದ್ರೆ ಬ್ರಹ್ಮನ ಪಾತ್ರ ಸಂಗಮ ಯುಗದಲ್ಲಿ, ವಿಷ್ಣುವಿನ ಪಾತ್ರ ಆತ್ಮ, ಅದೇ ಸೇಮ್ ಆತ್ಮನ ಪಾತ್ರ
ಸತ್ಯುಗದಲ್ಲಿ ಬ್ರಹ್ಮ ದ್ವಾರ ದೇವದೇವತಾ ಧರ್ಮ की ಸ್ಥಾಪನಾ ಹೋಗಿ ಕರ್ತವ್ಯನೂ ಬೇರೆ ಬೇರೆ. ಬ್ರಹ್ಮನ ಮೂಲಕ ದೇವದೇವತಾ ಧರ್ಮ ಸ್ಥಾಪನೆ ಆದರೆ ವಿಷ್ಣುವಿನ ಮೂಲಕ ಪಾಲನೆ ಆಗುತ್ತೆ. ಡೀಟೇಲ್ ಮೇ ಸಮझने की बातें है. ಇದನ್ನು ವಿಚಾರ ಮಾಡಬೇಕು ಮಕ್ಕಳು. ಇದನ್ನ ಡೀಟೇಲ್ ಆಗಿ ತಿಳಿದುಕೊಳ್ಳುವಂತ ಮಾತಿದು. ಅಭಿ ತುಮ್ ಬಚ್ಚೆ ಶಿವ ಬಾಬಾ ಸೆ ಸ್ವರ್ಗ का वर्षा लेते हो ಹಕ್ಕದಾರ್ ಟಹರೇನಾ. ಈಗ ತಾವು ಮಕ್ಕಳು ಶಿವ ಬಾಬರಿಂದ ಸ್ವರ್ಗದ ಆಸ್ತಿ ತಗೋತಾ ಇದ್ದೀರಾ, ಹಕ್ಕದಾರರಾದರಲ್ವಾ. मुख्य धर्मशास्त्र है 4. श्रीमद् भगवत गीता है नंबर 1 ಶಾಸ್ತ್ರ जिससे नंबर 1 धर्म की स्थापना होती है. ಮುಖ್ಯವಾಗಿ ಹಾಗೆ ನೋಡಿದ್ರೆ 4 ಧರ್ಮಶಾಸ್ತ್ರಗಳಿದೆ. ಶ್ರೀಮದ್ ಭಗವದ್ಗೀತೆ ಆಗಿದೆ ನಂಬರ್ 1 ಧರ್ಮಶಾಸ್ತ್ರ. ಇದರಿಂದ ನಂಬರ್ 1 ಧರ್ಮದ ಸ್ಥಾಪನೆ ಆಗುತ್ತೆ. फिर होते हैं इस्लामी बौद्धि. एक गीता ही है जिसमें श्रीमद् भगवत गीता लिखा हुआ है और कोई शास्त्र में श्रीमತ್ नहीं है. ಹಾಗೆ ನೋಡಿದ್ರೆ ಇಸ್ಲಾಂ, ಬೌದ್ಧರು ಹಾಗೂ ಕ್ರಿಶ್ಚಿಯನ್ರು ಇವರ ಒಂದು ಧರ್ಮಶಾಸ್ತ್ರದಲ್ಲಿ ಶ್ರೀಮತ ಅಂತ ಹೇಳಿ ಪಟ್ಟಿಲ್ಲ. ಆದ್ರಿಂದ ಬೇರೆ ಯಾವುದೇ ಶಾಸ್ತ್ರಗಳಲ್ಲಿ ಶ್ರೀಮತ ಅನ್ನುವಂಥ ಅಕ್ಷರ ಕಂಡು ಬರೋದಿಲ್ಲ. ಶ್ರೀಮತ್ ಇಸ್ಲಾಮಿ ವ ಶ್ರೀಮತ್ ಬೌದ್ಧಿ ಶಾಸ್ತ್ರ ನಹಿ ಗಾಯ ಜಾತ. ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಬಾಬುವರು. ಶ್ರೀಮತ ಇಸ್ಲಾಮಿ, ಶ್ರೀಮತ್ ಬೌದ್ಧಿ ಶಾಸ್ತ್ರ ಅಂತ ಹೇಳೋದಿಲ್ಲ. ಶ್ರೀಮತ್ ಭಗವತ್ ಗೀತಾ ಹೈ ಹಿ ಏಕ್. ಶ್ರೀಮತ್ ಭಗವತ್ ಗೀತಾ ಇರೋದೇ ಒಂದು. उससे कौन सा धर्म स्थापन किया? आदि सनातन देवी देवता धर्म की स्थापना हुई और स्थापना होती है अंत में. ये समझने की बातें है. ಮತ್ತೆ ಇದರಿಂದ ಯಾವ ಧರ್ಮ ಸ್ಥಾಪನೆ ಆಯಿತು? ಆದಿ ಸನಾತನ ದೇವದೇವತಾ ಧರ್ಮದ ಸ್ಥಾಪನೆ ಆಯಿತು. ಮತ್ತೆ ಸ್ಥಾಪನೆ ಆಗುತ್ತೆ ಯಾವಾಗ? ಕಲಿಯುಗದ ಅಂತ್ಯದಲ್ಲಿ. ಇವೆಲ್ಲ ನಾವು ತಿಳ್ಕೊಳ್ಳುವಂತ ವಿಚಾರ ಮಾಡುವ ಮಾತುಗಳು. ಅಭಿ ಬಾಬಾ ಹಮ್ಕೋ ಟೀಚರ್ ಕೆ ರೂಪ ಮೇ ಪಡಾತೆ ಹೇ, ಯೇ ಬುದ್ಧಿ ಮೇ ರಹನಾ ಚಾಹಿಯೇ. ಈಗ ಬಾಬು ನಮಗೆ ಟೀಚರ್ ರೂಪದಲ್ಲಿ ಹೇಳ್ಕೊಡ್ತಾ ಇರೋ ಕಾರಣ ये जानते हैं, ये जानते हैं, वो जानते हैं, बच्चे तुम जानते हो, ಇದು ಗೊತ್ತು, ಅದು ಗೊತ್ತು, ಅದು ಗೊತ್ತು ಅಂತ ಒಂದೊಂದು ಬಾಬಾ ಶಿಕ್ಷಣದ ರೂಪದಲ್ಲಿ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಪ್ರತಿಯೊಂದು ಮಾತನ್ನ ಬುದ್ಧಿನಲ್ಲಿ ನಾವು ಧಾರಣೆ ಮಾಡ್ಕೋಬೇಕಾಗಿದೆ. ಬಾಬಾ ಹಮಾರ ಬಾಪ್ ಹೇ ಅವ್ರ ಟೀಚರ್ ಬಿ ಹೇ. ಇದನ್ನ ಸ್ಪಷ್ಟ ಮಾಡ್ಕೋಬೇಕು. ನಮ್ಮ ಅಪ್ಪ ಕೇವಲ ಅಪ್ಪ ಅಷ್ಟೇ ಅಲ್ಲ, ಟೀಚರ್ ಆಗಿದ್ದಾರೆ. ತಂದೆಯಾಗಿ ನಮ್ಗೇನ್ ಮಾಡ್ತಾ ಇದ್ದಾರೆ? ಪ್ರೀತಿ, ಸ್ನೇಹ, ಪಾಲನೆ ಕೊಡ್ತಿದ್ದಾರೆ. ಟೀಚರ್ ಆಗಿ ಶಿಕ್ಷಣ ಕೊಡ್ತಿದ್ದಾರೆ. ಬಾಬಾ ಪಢಾಯಿ ಸೆ ಸರ್ವಕ್ಕೆ ಸದ್ಗತಿ ಕರ್ತೆ ಹೇ ತೋ ಸದ್ಗುರು ಬಿ ಟಹರಾ. ಅಲ್ಲಿಗೆ ಶಿವ ಬಾಬಾ ಅವರು ಟೀಚರ್ ಆಗಿ ಓದಿಸ್ತಾ ಇದ್ದಾರೆ ಅಂದ್ರೆ ಸರ್ವರಿಗೂ ಸದ್ಗತಿಯನ್ನು ಕೊಡ್ತಿದ್ದಾರೆ ಅಂದಮೇಲೆ ಸದ್ಗುರುನೂ ಆದ್ರು. ಬಾಪ್ ಕೋ ಸಭಿ ಯಾದ್ ಕರ್ತೆ ಹೇ. अब गीता में कृष्ण का नाम डाल दिया है, वह तो ज्ञान का सागर है नहीं. ಬಾಬಾನನ್ನ ಎಲ್ಲರೂ ನೆನಪು ಮಾಡ್ತಾರೆ, ಆದರೆ ಗೀತೆಯಲ್ಲಿ ಕೃಷ್ಣನ ಹೆಸರನ್ನು ಹಾಕಿದ್ದಾರೆ. ಕೃಷ್ಣ ಅಂತೂ ಜ್ಞಾನ ಸಾಗರ ಅಲ್ಲ. ಉನ್ಕೋ ಜ್ಞಾನ ಕೆ ಸಾಗರ್ ಬಾಪ್ ನ ऐसे बनाया है तो वह टीचर भी है. ಅವರನ್ನ ಜ್ಞಾನ ಸಾಗರ ಅಂದ್ರೆ ಕೃಷ್ಣನನ್ನ ಜ್ಞಾನ ಸಾಗರ ತಂದೆಯವರು ಈ ರೀತಿ ಮಾಡಿದ್ದಾರೆ ಅಂದಮೇಲೆ ಶಿವ ಬಾಬಾ ಟೀಚರ್ ಆದ್ರಲ್ವಾ. यहाँ तुम नई बातें सुनते हो, ಶಾಸ್ತ್ರ ಆದಿ तो बहुत पढ़ते सुनते आए. ಇಲ್ಲಂತೂ ನೀವು ಮಕ್ಕಳೇ ಹೊಸ ಮಾತುಗಳನ್ನೇ ಕೇಳ್ತಾ ಇದ್ದೀರಾ. ಶಾಸ್ತ್ರಗಳನ್ನಂತೂ ಬಹಳಷ್ಟು ಓದಿ ಕೇಳಿ ಎಲ್ಲ ಮುಗಿಸಿ ಬಂದಿದ್ದೀರಾ. ಅಬ್ ತುಮ್ ಬಾಪ್ ದ್ವಾರ ಡೈರೆಕ್ಟ್ ಸುನ್ತೆ ಹೋ. ತಾವೀಗ ಮಕ್ಕಳು ಬಾಬೂರ್ ಮೂಲಕ ಡೈರೆಕ್ಟ್ ಆಗಿ ನೇರವಾಗಿ ದಿಟ್ಟವಾಗಿ ಕೇಳ್ತಾ ಇದ್ದೀರಾ. आगे सब शरीरधारी मनुष्यों द्वारा सुना था, अभी तुम समझते हो हम आत्मा असल में अशरीरी थे, पीछे फिर शरीर धारण किया है. बाबा भी अशरीरी है. ಈ ಮೊದಲು ಎಲ್ಲ ಶರೀರಧಾರಿ ಮಾನವರಿಂದಲೇ ನೀವು ಕೇಳ್ಕೊಂಡು ಬಂದ್ರಿ. ಈಗ ನಿಮಗೆ ಗೊತ್ತಾಗಿದೆ ಆತ್ಮ ಮೂಲತಃ ಅಶರೀರಿಯಾಗಿದೆ, ನಂತರ ಶರೀರ ಧಾರಣೆ ಮಾಡುತ್ತೆ. ಹಾಗೆ ನೋಡಿದ್ರೆ ಬಾಬಾನು ಅಶರೀರಿ ಆಗಿದ್ದಾರೆ. ಶಿವಲಿಂಗ್ बनाते हैं ना, आत्मा शरीर द्वारा उनको पूछती है, पुकारते भी है, परमपिता परमात्मा आकर हमको ಪತಿತೋಂ ಕೋ ಪಾವನ್ ಬನಾವೋ. ಶಿವಲಿಂಗವನ್ನ ರಚನೆ ಮಾಡ್ತಾರೆ. ಆತ್ಮ ಶರೀರದ ಮೂಲಕ ಪೂಜಿಸುತ್ತೆ ಶಿವಲಿಂಗನ. ಮತ್ತೆ ಮೊರೆ ಇಟ್ಟು ಕರೀತಾರೆ ಪರಂಪಿತ ಪರಮಾತ್ಮ ಬಂದು ಪತಿತರಾದ ನಮ್ಮನ್ನ ಪಾವನ ಮಾಡಪ್ಪ ಅಂತ. ಲಿಂಗ ಕಿ ಪೂಜಾ ಕರ್ತೆ ಹೇ, ಪರಂತು ಯೇ ತೋಡೆ ಹಿ ಸಮಜ್ತೆ ಹೇ ಕಿ ಯೇ ಪತಿತ್ ಪಾವನ್ ಬಾಪ್ ಹೇ ಜಿಸ್ಕೋ ಹಮ್ ಪುಕಾರ್ತೆ ಹೇ. ಶಿವಲಿಂಗದ ಪೂಜೆ ಮಾಡ್ತಾರೆ, ಆದ್ರೆ ಇದೇನಾದ್ರೂ ಮನುಷ್ಯರಿಗೆ ಗೊತ್ತಿದ್ಯಾ ಪತಿತ ಪಾವನ ತಂದೆ ಆಗಿದ್ದಾರೆ ಅಂತ? ಅವರನ್ನು ನಾವು ಈ ರೂಪದಲ್ಲಿ ಕರಿತಿದೀವಿ ಅನ್ನೋದು ಗೊತ್ತಿಲ್ಲ. ಶಿವ ಭಗವಾನ್ ಹೈ, ಈಶ್ವರ್ ಹೈ, ಬಸ್ ಐಸೆ ಹಿ ಯಾದ್ ಕರ್ತೆ. ಶಿವ ಭಗವಂತ ಈಶ್ವರನಾಗಿದ್ದಾನೆ ಅನ್ನೋದಷ್ಟೇ ಗೊತ್ತಿರುತ್ತೆ, ಹಾಗೆ ನೆನಪು ಮಾಡ್ತಾರೆ. ಉನ್ಕೋ ಬಾಬಾ ಕಹೆ ತೋ ಬುದ್ಧಿ ಮೇ ಆಯೆ ಕಿ ಬಾಬಾ ಸೆ ವರ್ಷ ಮಿಲ್ನಾ ಚಾಹಿಯೆ. ಅವ್ರನ್ನ ಬಾಬಾ ಅಂತ ಹೇಳಿದ್ದೆ ಆದ್ರೆ ಬುದ್ಧಿನಲ್ಲಿ ಬರಬೇಕು ಬಾಬಾ ಅಪ್ಪನಿಂದ ಆಸ್ತಿ ಸಿಗ್ಬೇಕಾಗಿದೆ ಅಂತ. ಹಮ್ಕೋ ವರ್ಷ ಮಿಲಾ ಹೇ ತಬ್ ಹಮ್ ಪೂछते हैं. ಭಾರತವಾಸಿयों को तो वर्षा मिला जरूर है.
ಈಗ ನಮಗೆ ಆಸ್ತಿ ಸಿಕ್ಕಿದೆ ಅಂದರೆ ಆ ಕಾರಣದಿಂದಲೇ ಪೂಜೆ ಮಾಡ್ಕೊಂಡ್ ಬರ್ತಾ ಇದ್ವಿ. ಭಾರತವಾಸಿಯರಿಗೆ ಆಸ್ತಿ ಖಂಡಿತ ಸಿಗಬೇಕು. ಕಬ್ ಮಿಲಾ ಯೆ ಭೂಲ್ ಗಯೇ ಹೇ. ಆದರೆ ಆಸ್ತಿ ಸಿಕ್ಕಿತ್ತು, ಕಳ್ಕೊಂಡಿದ್ದೀವಿ. ಯಾವಾಗ ಸಿಕ್ಕಿತ್ತು ಅನ್ನೋದನ್ನೇ ಮರ್ತ್ಕೊಂಡ್ ಬಿಟ್ಟಿದ್ದೀವಿ. ಅಬ್ ತುಮ್ ಬಚ್ಚೆ ಸಮಜ್ತೆ ಹೋ. ಬಚ್ಚೆ ಕಹತೆ ಹೇ ಹಮ್ ಬಾಬಾ ಕೆ ಪಾಸ್ ಆಯೆ ಹೇ. ಶಿವ ಬಾಬಾ ಬ್ರಹ್ಮ ತನ್ಮೆ ಆಕರ್ ಸಮಜಾತೆ ಹೇ. ಈಗ ನಾವು ಮಕ್ಕಳಿಗೆ ಗೊತ್ತಾಗಿದೆ. ಮಕ್ಕಳು ಏನು ಹೇಳ್ತೀವಿ? ಬಾಬಾ, ನಾವೀಗ ಬಾಬನ ಬಳಿ ಬಂದಿದ್ದೀವಿ. ಶಿವ ಬಾಬಾ ಬ್ರಹ್ಮನ ತರುವಿನಲ್ಲಿ ಬಂದು ತಿಳಿಸ್ಕೊಡ್ತಿದ್ದಾರೆ. ತ್ರಿಮೂರ್ತಿ ಕ ನಾಮ್ ಬಾಲಾ ಹೈ, ತ್ರಿಮೂರ್ತಿ ಮಾರ್ಗ ನಾಮ್ ಬಿ ರಖಾ ಹೈ, ಬಾಪ್ ಕಿ ಮಹಿಮಾ ಬಹುತ್ ಹೈ. ಬಾಬುರ್ ಮಹಿಮೆನ ಹೇಳ್ಬೇಕಂದ್ರೆ ತ್ರಿಮೂರ್ತಿ ಅನ್ನುವಂಥ ಹೆಸರನ್ನ ಕೊಡಲಾಗಿದೆ. ಸುಪ್ರಸಿದ್ಧವಾದ ಹೆಸರು. ಭಕ್ತಿ ಮಾರ್ಗದ ಹೆಸರನ್ನು ಇಡಲಾಗಿದೆ ತ್ರಿಮೂರ್ತಿ ಅಂತ. ಬಾಬನ ಮಹಿಮೆ ಹಾಗೆ ನೋಡಿದ್ರೆ ಬಹಳಷ್ಟಿದೆ. ಗೀತ್ ಮೇ ಬಿ ಸುನಾ ಪ್ಯಾರ್ ಕಾ ಸಾಗರ್ ಹೈ, ಸರ್ವ ಕ ಸದ್ಗತಿ ದಾತಾ ಹೈ. ಗೀತೆಯಲ್ಲೂ ಸಹ ನಾವು ಕೇಳಿದ್ವಿ, ಪ್ರೀತಿಯ ಸಾಗರ ಆಗಿದ್ದಾರೆ ಪರಮಾತ್ಮ. ಅಷ್ಟೇ ಅಲ್ಲ, ಸರ್ವರ ಸದ್ಗತಿ ದಾತ, ಸರ್ವಕ್ಕೂ ಸುಖ ಶಾಂತಿ ದೇನೆ ವಾಲಾ ಹೈ. ಸರ್ವರಿಗೂ ಸುಖ ಮತ್ತು ಶಾಂತಿಯನ್ನು ನೀಡುವ ಆತ ಆಗಿದ್ದಾರೆ. ಸರ್ವಕ ದುಃಖ ಹರ್ತ ಸುಖಕರ್ತ ಹೈ, ಬಹುತ್ ಪ್ಯಾರಾ ಹೈನಾ. ಸರ್ವರ ದುಃಖವನ್ನ ನಿವಾರಣೆ ಮಾಡಿ ಸುಖವನ್ನ ಕೊಡುವಾತ ಎಲ್ಲರಿಗೂ ಪ್ರಿಯರಾಗಿದ್ದಾರೆ, ಬಹಳಷ್ಟು ಪ್ರಿಯರಾಗಿದ್ದಾರೆ. ಉನ್ಸೆ ಪ್ಯಾರಿ ಚೀಸ್ ಕೊಯ್ ಅವ್ರು ಹೋತಿ ನಹಿ. ಅವರಿಗಿಂತ ಅತ್ಯಂತ ಪ್ರಿಯವಾದಂಥ ವಸ್ತು ಯಾವುದು ಅಂತ ಹೇಳಿದ್ರೆ ಯಕ್ಷ ಪ್ರಶ್ನೆ. ಯಾವುದು? ಯಾವುದಿಲ್ಲ ಶಿವಬಾಬರಿಗಿಂತ ಪ್ರಿಯವಾದ ವಸ್ತು. ಜೋ ಬಾಪ್ ಸ್ವರ್ಗ ಕಾ ಮಾಲಿಕ್ ಬನಾಯೆ ವ ಜರೂರ್ ಪ್ಯಾರಾ ಹೋಗಾನಾ. ಇಲ್ಲಿ ನಮ್ದೇನು ಸ್ವಾರ್ಥ ಇದೆ? ಬಾಬಾ ನಮಗೆ ಸ್ವರ್ಗದ ಮಾಲೀಕರನ್ನಾಗಿ ಮಾಡ್ತಾ ಇದ್ದಾರೆ ಅಂದಮೇಲೆ ಖಂಡಿತವಾಗಿ ಅವ್ರ ಮೇಲೆ ನಮಗೆ ಹೆಚ್ಚಿನ ಪ್ರೀತಿ ಇರುತ್ತೆ. ವಹ ಹೈ ಬೇಹದ್ ಕಾ ಬಾಪ್, कहते हैं बच्चों मेरे से स्वर्ग की भाषा ही मिलता है ना, तुम आत्माएं बाई बाई हो, अभी बाप द्वारा सुन रहे हो. ಏನು ಹೇಳ್ತಾರೆ ಬಾಬಾ? ಬೇಹದಿನ ತಂದೆ, ಮಕ್ಕಳೇ, ನನ್ನಿಂದ ಸ್ವರ್ಗದ ಭಾಷಾ ಹಿ ಸಿಗ್ತಾ ಇದೆ. ನೀವು ಆತ್ಮಗಳು ಪರಸ್ಪರ ಸೋದರರಾಗಿದ್ದೀರಾ. ಈಗ ತಂದೆ ಮೂಲಕ ಕೇಳ್ತಾ ಇದ್ದೀರಾ. ಸಭಿ ಆತ್ಮಾएं बाप को याद करती है, ಬಾಬಾ हमको आकर पावन बनाओ. ಹಾಗೆ ನೋಡಿದ್ರೆ ಎಲ್ಲ ಆತ್ಮಗಳು ಇದೇ ತಂದೆನ ನೆನಪು ಮಾಡ್ತಾ ಇದ್ದಾರೆ. ಅಪ್ಪ ಬಂದು ನಮ್ಮನ್ನ ಪಾವನ ಮಾಡಿ ಅಂತ. अब आत्मा कहते हैं बाबा आया हुआ है पावन बनाने. कहते हैं बच्चे 5000 वर्ष पहले तुमको पावन बनाने आया था. ನೋಡಿ, ಬಾಬಾ ಬಂದಿದ್ದಾರೆ. ಇದು ನಾವು ತಿಳ್ಕೊಳ್ತಾ ಇದ್ದೇವೆ. ಪಾವನ ಮಾಡ್ಲಿಕ್ಕೆ ಬಂದಿದ್ದಾರೆ ಹೇಳ್ತೀವಿ. 5000 ವರ್ಷಗಳ ಮುನ್ನಿನಂತೆ ಪುನಃ ಬಾಬಾ ನಾವು ಮಕ್ಕಳಿಗೆ ಪಾವನ ಮಾಡ್ಲಿಕ್ಕೆ ಬಂದಿದ್ದಾರೆ. अब मुझे बाप को याद करो तो तुम्हारे विकर्म विनाश होंगे और तुम्हारे सब दुख दूर हो जाएंगे. ಈಗ ಮಕ್ಕಳೇ, ನೀವು ನನ್ನನ್ನ ನೆನಪು ಮಾಡಿದ್ದೇ ಆದರೆ ನಿಮ್ಮ ವಿಕರ್ಮ ವಿನಾಶವಾಗುತ್ತೆ, ನಿಮ್ಮ ಎಲ್ಲ ದುಃಖಗಳು ದೂರವಾಗುತ್ತೆ. पुकारते भी है हे पतित पावन आओ, अथवा तालियां बजाते रहते हैं, रडिया मारते रहते हैं पतित पावन सीताराम, तो खुद पतित ठहरे ना. ಬಾಬರ್ ನೆನಪು ಮಾಡಿಸ್ತಾ ಇದ್ದಾರೆ ಭಕ್ತಿಯ ಕೆಲವೊಂದು ವಿಚಾರಗಳನ್ನ. ಮಧ್ಯೆ ಮಧ್ಯೆ ಎಲ್ಲರೂ ಮೊರೆ ಇಟ್ಟು ಕೂಗಾಡ್ತಾರೆ, ಕೇಳ್ಕೊಳ್ತಾರೆ, ಬೇಡ್ಕೊಳ್ತಾರೆ. ಪತಿತ ಪಾವನ ಬನ್ನಿ, ಅಥವಾ ಭಜ ಗೋವಿಂದಂ ಗೋವಿಂದಂ ಭಜ ಅಂತ ತಾಳ ಹಾಕ್ತಾರೆ, ಕೂಗಾಡ್ತಾರೆ, ಕಿರಿಸ್ತಾರೆ, ಭಜನೆ ಮಾಡ್ತಾರೆ ಪತಿತ ಪಾವನ ಸೀತಾರಾಮ್ ಅಂತ. ಆದರೆ ಸ್ವಯಂ ಪತಿತರಾಗಿದ್ದಾರಲ್ವಾ. ಯ ಹೈ ಹಿ ನರಕ್ ಇಸ್ಕೋ ರೌರವ್ ನರಕ್ ಕಹಾ ಜಾತಾ. ಹೇಳ್ಬೇಕಂದ್ರೆ ಇದು ಖಾಲಿ ನರಕ ಅಷ್ಟೇ ಅಲ್ಲ, ಅದರ ಹಿಂದೆ ಶಬ್ದ ಬಳಸ್ತಾರೆ, ಭಯಂಕರವಾದಂತ ನರಕ. ದಿನದಿನಕ್ಕೂ ಸುದ್ದಿಯನ್ನ ಕೇಳುವಂತವರಾಗಿದ್ರೆ, ಟಿವಿ ಸುದ್ದಿ ಆಗ್ಬೋದು, ಪೇಪರ್ ಸುದ್ದಿ ಆಗಬಹುದು, ಎಷ್ಟು ಭಯಂಕರವಾದಂತ, ಕೇಳಲಾಗದ, ಅಸಹನೀಯವಾದಂತ ದೃಶ್ಯಗಳನ್ನ ನೋಡ್ಬೇಕಾಗಿದೆ. ಆ ತರ ಒಂದು ಪರಿಸ್ಥಿತಿ ಬಂದಿದೆ. गरुड़ पुराण में तो रोचक बातें बहुत लिख दी है कि यह करने से यह बनेंगे, यह होगा, फिर कह देते गौ का पूंछ पकड़ने से स्वर्ग में चले जाएंगे. ಈಗ ಗರುಡ ಪುರಾಣದಲ್ಲಂತೂ ಬಹಳ ರೋಮಾಂಚಕಕಾರಿಯಾದಂಥ ಮಾತುಗಳನ್ನು ಬರೆದಿಟ್ಟಿದ್ದಾರೆ ನೋಡಿ. ಈ ತರ ತಪ್ಪು ಮಾಡಿದ್ರೆ ಈ ತರ ಚರ್ಮ ಸುಲಿತಾರೆ, ಈ ತರ ತಪ್ಪು ಮಾಡಿದ್ರೆ ಎಣ್ಣೆಲಿ ಹಾಕಿ ಹುರಿತಾರೆ, ಕರಿತಾರೆ, ಬೇಯಿಸ್ತಾರೆ, ಈ ತರ ಆಗುತ್ತೆ ಅಂತ ಇಲ್ಲೆಲ್ಲ ಕೊಟ್ಟಿದ್ದಾರೆ. ಆಮೇಲೆ ಹೇಳ್ತಾರೆ, ಅಷ್ಟೆಲ್ಲ ತಪ್ಪು ಮಾಡಾದ್ಮೇಲೆ ಲಾಸ್ಟಲ್ಲಿ ಯಾರು ಗೋವಿನ ಬಾಲ ಹಿಡ್ಕೊಳ್ತಾರೋ, ಹಿಡ್ಕೊಂಡವರು ಯಾರು ಹಿಡ್ಕೊಳ್ತಾರೋ ಅದರ ಮೂಲಕ ಸ್ವರ್ಗಕ್ಕೆ ಹೋಗ್ಬೋದು ಅಂತ. ಐಸಾ ಕುಚ್ ಲಿಖಾ ಹುವಾ, ಈ ತರ ಬರ್ದಿದ್ದಾರೆ ಶಾಸ್ತ್ರದಲ್ಲಿ. ಅಭಿ ಜಾನ್ವರ್ ಕಿ ತೋ ಬಾತ್ ನಹಿ, ತುಮ್ ಗೋ ಮಾತಾ ಹೋನಾ. ಪ್ರಾಣಿಯ ಮಾತನ್ನ ಇಲ್ಲಿ ನಾವು ಜ್ಞಾನಕ ಮಾರ್ಗದಲ್ಲಿ ಬಂದ್ಮೇಲೆ ತಗೊಳ್ಳೋ ಹಾಗಿಲ್ಲ. ಬಾಬಾ ಮಾತೆಯರ ಸಲುವಾಗಿ ಹೇಳ್ತಾರೆ, ನೀವು
गो मातेयರು तुम्हारी पूंछ अथवा तुम्हारी पीठ जब तक कोई न पकड़े तब तक रास्ता मिल न सके पूंछ तो है ही नहीं ನಿಮ್ಮ ಬಾಲ ಮಾತೆಯರ ಬಾಲ ಅಥವಾ ಹೆಣ್ಮಕ್ಕಳದು ಸೊಂಟನ ಹಿಡ್ಕೊಳ್ಳೋದು ಅಂದರೆ ಯಾರಾದರೂ ಹಿಡ್ಕೊಂಡಿದ್ದಾದ್ರೆ ಖಂಡಿತ ಅವರಿಗೆ ಸತ್ಯವಾದ ಮಾರ್ಗ ಸಿಕ್ಕೇ ಸಿಗುತ್ತೆ. ಅಂದ್ರೆ ಏನು, ಮಾತೆಯರಿಗೆ ಅಥವಾ ಹೆಣ್ಮಕ್ಳಿಗೆ ಬಾಲ ಇದೆಯಾ ಆ ರೀತಿ ಅಲ್ಲ, ಶಾಸ್ತ್ರದಲ್ಲಿ ಹೇಳಿರೋ ಪ್ರಕಾರ कहते भी है तुम्हारी पूंछ पकड़कर तर जाएंगे. अब यहाँ पूंछ तो पकड़ना नहीं है परंतु ಫಾಲೋ करना है. ನಾವು ಬಾಲ ಹಿಡ್ಕೊಂಡು ಏನು ಬಗೆಹರಿಸ್ಕೊಳ್ತೀವಿ ಬಂದಂಥ ನೋವು ದುಃಖ ಕಷ್ಟನೆಲ್ಲ ಆ ರೀತಿ ಅನ್ಕೊಳ್ತಾರೆ. ಈಗ ಬಾಬಾ ಹೇಳ್ತಾರೆ ಬಾಲನೇನು ಹಿಡ್ಕೊಳ್ಳುವಂಥದ್ದೇನಿಲ್ಲ, ನಾವು ಫಾಲೋ ಮಾಡಬೇಕಾಗಿದೆ ಯಾವುದನ್ನ. ಸನ್ಯಾಸಿ ಉಂಕೆ ಫಾಲೋವರ್ಸ್ ತೋ ಬಹುತ್ ಹೈ ಪರಂತು ಫಾಲೋ ಕರ್ನ ಅರ್ಥಾತ್ ಪವಿತ್ರ ಬನನ. ಸನ್ಯಾಸಿಗಳ ಫಾಲೋವರ್ಸ್ ಅಂತೂ ಬೇಕಾದಷ್ಟು ಜನ ಇದ್ದಾರೆ, ಆದರೆ ಫಾಲೋ ಮಾಡೋದು ಅಂದ್ರೆ ಪವಿತ್ರರಾಗೋದು. ತುಮ್ ತೋ ಸಚ್ಚೆ ಸಚ್ಚೆ ಫಾಲೋವರ್ಸ್ ಹೋ, ನೀವಂತೂ ಮಕ್ಕಳೇ ಸತ್ಯ ಸತ್ಯ ಫಾಲೋವರ್ಸ್ ಆಗಿದ್ದೀರಾ. ಶಿವ ಬಾಬಾ ಕತೆ ಹೇ ಮೈ ಆಯಾ ಹೂ ತುಮ್ ಸಬ್ಕೋ ವಾಪಸ್ ಲೇ ಜಾನೆ. ಶಿವ ಬಾಬರ್ ಹೇಳ್ತಾರೆ ನಾನು ಬಂದಿದ್ದೀನಿ ಮಕ್ಕಳೇ ನಿಮ್ಮನ್ನೆಲ್ಲ ವಾಪಸ್ ಕರ್ಕೊಂಡು ಹೋಗೋಕ್ಕೆ. ಶಿವ ಬಾಬಾ ಕೋ ಪೂರಾ ಫಾಲೋ ಕರ್ನಾ ಹೇ. ಈಗಂತೂ ನಾವು ಇಷ್ಟೇ ಮಾಡಬೇಕು, ಶಿವ ಬಾಬಾ ಅವ್ರನ್ನ ಸಂಪೂರ್ಣವಾಗಿ ಫಾಲೋ ಮಾಡಬೇಕು. ತುಮ್ ಯಹಾ ಬೈಟೆ ಹೋ ಫಾಲೋ ಕರ್ನೆ ಕಿಲಿ. ಇಲ್ಲಿ ಕೂತಿರೋದೆ ನಾವು ತಂದೆಯ ಒಂದೊಂದು ಮಹಾವಾಕ್ಯಗಳನ್ನು ಏನು ಮಾಡಲಿಕ್ಕೆ ಫಾಲೋ ಮಾಡ್ಲಿಕ್ಕೋಸ್ಕರನೇ ಕುಳಿತಿರೋದು. ಭಕ್ತಿ ಮಾರ್ಗ ಮೇ ಬಿ ಮುಜೆ ಯಾದ್ ಕರ್ತೆ ಆಯೆ ಹೋ ತುಮ್ ಜಾನ್ತೆ ಹೋ ಆತ್ಮ ಆಶಿಕ್ ಹೈ ಪರಮಾತ್ಮ ಮಾಶುಕ್ ಹೈ. ಭಕ್ತಿ ಮಾರ್ಗದಿಂದಲೂ ನೀವು ನನ್ನ ನೆನಪು ಮಾಡ್ಕೊಂಡ್ ಬಂದಿದ್ದೀರಾ. ನಿಮಗೆ ಗೊತ್ತಾಗಿದೆ ಆತ್ಮಗಳೆಲ್ಲ ಪ್ರೇತಮ್ಯರು, ಪರಮಾತ್ಮ ಪ್ರಿಯತಮ ಅಂತ. ಆತ್ಮಾಯ ಉನ್ಕೋ ಯಾದ್ ಕರ್ತಿ ಹೈ ಅವ್ರ ವ ಆಯೇ ಹೈ ಲೇನೆ ಲಿಯೇ. ನಾವು ಆತ್ಮಗಳೆಲ್ಲರೂ ಆ ಪರಮಾತ್ಮನನ್ನ ನೆನಪು ಮಾಡ್ತಾ ಇದ್ದೇವೆ. ಮತ್ತೆ ಅವರು ಬಂದಿದ್ದಾರೆ ಶಿವ ಬಾಬಾ ಅವ್ರು ನಮ್ಮನ್ನು ಕರ್ಕೊಂಡು ಹೋಗಕ್ಕೆ. ಕತೆ ಹೇ ಮುಜೆ ಫಾಲೋ ಕರೋ ತೋ ತುಮ್ಹಾರೆ ಕೋ ಸಾತ್ ಲೇ ಜಾವುಂಗಾ. ಏನು ಹೇಳ್ತಾರೆ ಬಾಬಾ ಅವರು, ಮಕ್ಕಳೇ ನೀವು ನನ್ನನ್ನು ಫಾಲೋ ಮಾಡಿ, ನೀವು ನನ್ನ ಜೊತೆನಲ್ಲಿ ಇರಬಹುದು ಅಥವಾ ನಾನು ನಿಮ್ಮನ್ನ ಜೊತೆಲಿ ಕರ್ಕೊಂಡು ಹೋಗ್ತೀನಿ. ಕೈಸೆ ಫಾಲೋ ಕರೋ वो भी समझाते हैं. मैं हूँ पावन तुम हो पतित तो जरूर पावन बनना पड़े, जरूर फॉलो करना पड़े. ಅದಕ್ಕೇನು ಹೇಳ್ತಾರೆ, ಹೇಗೆ ಫಾಲೋ ಮಾಡೋದು ಬಾಬಾವ್ರನ್ನ ಅಂದ್ರೆ ಅದಕ್ಕೂ ಹೇಳ್ತಾರೆ ಬಾಬಾ ನಾನಾಗಿದ್ದೀನಿ ಪಾವನ, ನೀವು ಪತಿತರಾಗಿದ್ದೀರಾ, ಖಂಡಿತ ಪಾವನ ಆಗಬೇಕಾಗುತ್ತೆ, ನೀವು ಖಂಡಿತ ಫಾಲೋ ಮಾಡಿ ನನ್ನನ್ನು. ವಿಕಾರಿ ತೋ ಫಾಲೋ ಕರ್ ನ ಸಕೆ, ಫಾಲೋ ಕರ್ನೆ ಕೆ ಲಿಯೆ ಮೇರೆ ಸಮಾನ್ ಪವಿತ್ರ ಬನೋ. ವಿಕಾರಿಗಳಂತೂ ಫಾಲೋ ಮಾಡ್ಲಿಕ್ಕೆ ಆಗೋದಿಲ್ಲ, ಫಾಲೋ ಮಾಡೋಕ್ಕೋಸ್ಕರ ನನ್ನ ಸಮಾನ ಪವಿತ್ರರಾಗಿ. ಕ್ಯಾ ಮೈ ಪತಿತೋಂಕೋ ಅಪ್ನೆ ಸಾಥ್ ಶಾಂತಿಧಾಮ್ ಲೇ ಜಾವುಂಗಾ. ಏನು ನಾನು ಪತಿತರನ್ನ ಹಾಗೇನೆ ಕೊಳಕ್ ಮಕ್ಕಳನ್ನೆಲ್ಲ ಶಾಂತಿಧಾಮಕ್ಕೆ ಹಾಗೆ ಕರ್ಕೊಂಡು ಹೋಗಕ್ಕೆ ಸಾಧ್ಯನೇನು. इतने सब मनुष्य भक्ति तप दान पुण्य आदि करते हैं मुक्ति पाने के लिए, क्योंकि यहाँ दुख है और चाहते हैं हम अपने घर वापस जाए. ಎಲ್ಲ ಮನುಷ್ಯರು ಭಕ್ತಿ ಮಾಡ್ತಾರೆ ಮುಕ್ತಿ ಪಡ್ಕೊಳ್ಳೋಕ್ಕೆ, ದಾನ ಧರ್ಮ ಪುಣ್ಯ ಕೆಲಸಗಳನ್ನೆಲ್ಲ ಮಾಡ್ತಾರೆ ಮುಕ್ತಿ ಪಡ್ಕೋಬೇಕು ಅಂತ. ಯಾಕೆಂದ್ರೆ ಇಲ್ಲಿ ದುಃಖ ಇದೆ ಮತ್ತೆ ಇಚ್ಛೆ ಪಡ್ತಾರೆ ನಾವು ನಮ್ಮ ಮನೆಗೆ ವಾಪಸ್ ಹೋಗ್ಬೇಕು ಅಂತ. ಬಾಪ್ कहते हैं पवित्र जरूर बनना पड़ेगा. मैं पावन हूँ तब तो तुमको पावन बनाता हूँ. ಪಾವರ್ ಹೇಳ್ತಾರೆ ಪವಿತ್ರ ಆಗಲೇಬೇಕು, ನಾನಂತೂ ಪಾವನ ಇದ್ದೇನೆ ಮಕ್ಕಳೇ, ಅದಕ್ಕಾಗಿ ನಿಮ್ಮನ್ನ ಪಾವನ ಮಾಡ್ಲಿಕ್ಕೆ ಬಂದಿದ್ದೇನೆ. ಆವುಂಗಾ ಬಿ ಬ್ರಹ್ಮಕ್ಕೆ ತನ್ಮೆ, ಬರೋದು ಅಷ್ಟೇ ನಾನು ಬ್ರಹ್ಮನ ತನ್ವಿನಲ್ಲಿ. ಮೈ ರಚತಾ ಹೂँ ಮೈ ಇಸ್ ಬ್ರಹ್ಮಕ್ಕೆ ತನ್ಮೆ ಆತಾ ಹೂँ. ನಾನು ರಚಯಿತನಾಗಿದ್ದೀನಿ, ಇದೇ ಬ್ರಹ್ಮನ ತನ್ವಿನಲ್ಲಿ ಬರ್ತೀನಿ. ದಿಕ್ಕಾತೆ ಬಿ ಹೈ ಬ್ರಹ್ಮ ದ್ವಾರ ಬಾಪ್ ದೇವಿ ದೇವತಾ ಧರ್ಮಕ್ಕೆ ಸ್ಥಾಪನಾ ಕರ್ತೆ ಹೇ. ತೋರಿಸ್ತಾರೆ ಬ್ರಹ್ಮನ ಮೂಲಕ ಶಿವಬಾಬಾ ತಂದೆಯವರು ದೇವಿ ದೇವತಾ ಧರ್ಮದ ಸ್ಥಾಪನೆ ಮಾಡ್ತಾರೆ ಅಂತ. ತುಮ್ ಬೀಕೆ ಹೋ अब जानते हो शिव बाबा को फॉलो करना है. बाप कहते हैं मुझे याद करो तो मैं प्रतिज्ञा करता हूँ पावन दुनिया में ले चलूंगा और कोई उपाय है नहीं. ನೀವೆಲ್ಲ ಬೀಕೆ ಆಗಿದ್ದೀರಾ, ನಿಮಗೆ ಗೊತ್ತಾಗಿದೆ ಶಿವ ಬಾಬಾ ಅವ್ರನ್ನ ಫಾಲೋ ಮಾಡಬೇಕು ಅಂತ. ಮತ್ತೆ ಬಾಬಾ ಹೇಳ್ತಾರೆ ನೀವು ನನ್ನ ನೆನಪು ಮಾಡಿ ಮತ್ತೆ ನಾನು ನಿಮಗೆ ಪ್ರತಿಜ್ಞೆ ಮಾಡ್ತೀನಿ ಪಾವನ ಜಗತ್ತಿಗೆ ಕರ್ಕೊಂಡೇ ಹೋಗ್ತೀನಿ ಅಂತ. ಮೈ ಅವ್ರ ಕೊಯ್ ಉಪಾಯ ಹೈ ನಹಿ, ಇದನ್ನು ಬಿಟ್ಟರೆ ಪಾವನ ಆಗೋದಕ್ಕೆ ಮತ್ತೊಂದು ಉಪಾಯ ಇಲ್ಲ. कहते हैं पतित पावन या तो दृष्टि ऊपर जाती है या तो पानी की तरफ दिखाते हैं. ನೋಡಿ ಪತಿತ ಪಾವನ ಅಂದರೆ ಕಣ್ಣು ಆಟೋಮೆಟಿಕ್ ಆಗಿ ಮೇಲೆ ಹೊಟ್ಟೋಗುತ್ತೆ ಕುತ್ತಿಗೆ ಸಹಿತವಾಗಿ. ಇಲ್ಲಾಂದ್ರೆ ಪತಿತ ಪಾವನ ಅಂದ ತಕ್ಷಣ ಗಂಗೆ ನೆನಪಾಗುತ್ತೆ. ಬಾಬರ್ ಹೇಳ್ತಾರೆ ಗಂಗಾ तो पतित पावन है ही नहीं, ये तो सागर से निकली हुई नदियाँ है. अब पूंछ तो तुम्हारा पकड़ना चाहिए. ಗಂಗೆ ಎಂತೂ ಪತಿತ ಪಾವನೆ ಅಲ್ಲ. ಈಗ ಸಾಗರ್ನಿಂದ ಹೊರಬಂದಂಥ ಹುಟ್ಟಲ್ಪಟ್ಟಂಥ ಜ್ಞಾನ ನದಿಗಳು ನೀವಾಗಿದ್ದೀರಾ. ಈಗ
ಅಬ್ ಪೂಂಚು ತು ತುಮ್ಹಾರ ಪಕಡ್ನ ಚಾಹಿಯೆ. ಜನಗಳು ಇವತ್ತು ಭಕ್ತರು ಬಾಲ ಯಾರ್ದು ಇಟ್ಕೋಬೇಕು? ಗೋಮಾತೆಯರಾದ ತಾಯಂದ್ರು ಅಕ್ಕಂದ್ರೆ ಯಾರಿದ್ದೀರಾ ನಿಮ್ಮನ್ನ ಹಿಡ್ಕೋಬೇಕು, ನಿಮ್ಮನ್ನ ಫಾಲೋ ಮಾಡಬೇಕು ಅಂತ. ಬಾಪ್ कहते हैं तुमको पावन बनना है, मेरे को फॉलो करना है, तब ही साथ चल सकेंगे. ಬಾಬರು ಹೇಳ್ತಾರೆ ನೀವು ಪಾವನ ಆಗಬೇಕು ಮಕ್ಕಳೇ, ನನ್ನನ್ನು ಫಾಲೋ ಮಾಡಬೇಕು, ಆಗಲೇ ಜೊತೆಯಲ್ಲಿ ಬಾಬೋರ್ ಜೊತೆಲಿ ನಾವು ಹೋಗಬಲ್ಲೆವು. बाप कहते हैं तुम मेरे साथ रहने वाले थे, अब 84 का चक्र लगाए पतित बने हो. ಬಾಬರ್ ಹೇಳ್ತಾರೆ ನೀವು ನನ್ನ ಜೊತೆಯಲ್ಲಿ ಇರುವಂಥವ್ರಾಗಿದ್ರಿ, ಈಗ 84 ಚಕ್ರನ ಸುತ್ತಿ ಪತಿತರಾಗ್ಬಿಟ್ಟಿದ್ದೀರಾ. ಫಿರ್ ಮೇರೆಗೂ ಯಾದ್ ಕರೋ ತೋ ಪಾವನ್ ಬನೆಂಗೆ. ಪುನಃ ಆಪ್ಷನ್ ಕೊಡ್ತಾರೆ, ನನ್ನನ್ನು ನೆನಪು ಮಾಡಿದ್ರೆ ಪಾವನ ಆಗ್ತೀರ ಮಕ್ಕಳೇ. ಸನ್ಯಾಸಿ ಬಿ ಗೃಹಸ್ಥಿ ಕೋ ಕಹತೆ ಹೇ ಫಾಲೋ ಕರ್ನಾ ಹೇ ತೋ ಗರ್ಬಾರ್ ಚೋಡೋ. ಸನ್ಯಾಸಿಗಳು ಗೃಹಸ್ಥಿಗಳಿಗೆ ಹೇಳ್ತಾರೆ ನೀವು ಫಾಲೋ ಮಾಡ್ಬೇಕು ನಮ್ಮನ್ನ, ಅಂದ್ರೆ ಮನೆಯನ್ನು ಬಿಟ್ಟು ಬರಬೇಕು ಅಂತ. बाप कहते मैं परंदा में रहता हूँ, तुम भी चलेंगे या यहाँ ही विषय सागर में रहना अच्छा लगता है. ತಮಾಷೆಯಾಗೂ ಮಾತಾಡ್ತಾರೆ ಬಾಬಾ, ನಾನು ಪರಂಧಾಮದಲ್ಲೇ ಇರೋದಲ್ವ ಮಕ್ಕಳೇ, ನೀವು ಈಗ ನಾನು ಬಂದ್ಬಿಟ್ಟಿದ್ದೀನಪ್ಪ, ನನ್ನ ಜೊತೆ ನಡೀತಿರೋ ಅಥವಾ ಇಲ್ಲೇ ವಿಷಯ ಸಾಗರದಲ್ಲಿ ಇರೋದೇ ನಿಮ್ಗೆ ಇಷ್ಟವಾಯ್ತಾ ಅಂತ ಕೇಳ್ತಾರೆ. ತುಮ್ ತೋ ಪುಕಾರ್ತೆ ಆಯೋ ಹೋ ಹೇ ಪತಿತ್ ಪಾವನಾವೋ, अब बाप आए है साथ ले जाते हैं. ನೀವು ಕರಿತಾ ಇದ್ರಿ ಹೇ ಪತಿತ ಪಾವನ ಬನ್ನಿ ಅಂತ ಹೇಳಿ, ಈಗ ನಾನು ಬಂದಿದ್ದೀನಿ ಜೊತೆಲಿ ಕರ್ಕೊಂಡು ಹೋಗೋದಕ್ಕೆ. ಕಲ್ಪ ಕಲ್ಪ ಆಕರ್ ತುಮಕೋ ಸಾತ್ ಲೇ ಜಾತಾ ಹೂ, ಫಿರ್ ಸತ್ಯುಗ್ ಮೇ ತುಮ್ ಬಹುತ್ ಸುಖಿ ರಹತೆ ಹೋ. ಕಲ್ಪ ಕಲ್ಪವೂ ಬಂದು ನಾನು ನಿಮ್ಮನ್ನ ಜೊತೆಲಿ ಕರ್ಕೊಂಡು ಹೋಗ್ತೀನಿ, ನಂತರ ಸತ್ಯುಗದಲ್ಲಿ ನೀವು ಬಹಳ ಸುಖಿಯಾಗಿರ್ತೀರಾ ಅಂತಾರೆ ನೋಡಿ ಬಾಬವರು. ಭವಿಷ್ಯನೂ ಹೇಳ್ತಿದ್ದಾರೆ. ये लक्ष्मी नारायण स्वर्ग के मालिक थे ना, इन्हों को इतना सुख देने वाला कौन. ಈ ಲಕ್ಷ್ಮೀನಾರಾಯಣರಂತೂ ಸ್ವರ್ಗದ ಮಾಲೀಕರಾಗಿದ್ರಲ್ವಾ, ಇವರುಗಳಿಗೆ ಇಷ್ಟೊಂದು ಸುಖ ಕೊಟ್ಟವ್ರು ಯಾರು? ಹೆವೆನ್ಲಿ गॉड फादर. बाप याद दिलाते हैं तुम हमारी जयंती मनाते हो, परमपिता परमात्मा का जयंती सभी भारतवासी मनाते हैं, हमारा यह बर्थ प्लेस है. ಬಾಬಾ ನೆನಪು ಮಾಡಿಸ್ತಾ ಇದ್ದಾರೆ ಒಂದೊಂದು ವಿಷಯವನ್ನು. ಮಕ್ಕಳು ನೀವು ನನ್ನ ಜಯಂತಿನ ಆಚರಿಸ್ತೀರ, ಶಿವ ಜಯಂತಿ ಶಿವರಾತ್ರಿ ಅಂತ ಹೇಳಿ. ಪರಂಪಿತ ಪರಮಾತ್ಮನ ಜಯಂತಿಯನ್ನ ಎಲ್ಲ ಭಾರತವಾಸಿಯರು ಆಚರಣೆ ಮಾಡ್ತಾರೆ. ಇದು ನನ್ನ ಜನ್ಮಸ್ಥಾನ. ಕ್ರಿಶ್ಚಿಯನ್ ತೊಡಿ ಹಿ ಮಾನೆಂಗೆ ವತೋ ನ, ಈ ಮಾತನ್ನು ಕ್ರಿಶ್ಚಿಯನ್ ಒಪ್ಕೊಳ್ತಾರ? ವತೋ ಕ್ರೈಸ್ಟ್ ಕೋ ಮಾನೆಂಗೆ, ಅವರು ಕ್ರಿಸ್ತನನ್ನೇ ಒಪ್ಕೊಳ್ತಾರೆ. ಶಿವ ಜಯಂತಿ ಭಾರತವಾಸಿ ಮನಾತೆ. ಹಾಗೆ ನೋಡಿದ್ರೆ ಶಿವ ಜಯಂತಿಯನ್ನ ಭಾರತವಾಸಿಯರು ಮಾಡ್ತಾರೆ. ಎಸ್ ಸರ್ವಕ್ಕೆ ಪತಿತ ಪಾವನ್ ಬಾಪ್ ಕಾ ಬರ್ತ್ ಪ್ಲೇಸ್ ಹೈ, ಬಾಪ್ ಸಬ್ಕೋ ಸುಖ ದೇನೆ ವಾಲಾ ಹೈ. ಇದು ಸರ್ವರ ಪತಿತ ಪಾವನ ಬಾಬನ ಜನ್ಮಭೂಮಿ ಆಗಿದೆ. ಬಾಬಾ ಎಲ್ಲರಿಗೂ ಸುಖವನ್ನ ಕೊಡುವಾತ, ಸರ್ವಕ್ಕೂ ಲಿಬ್ರೇಟ್ ಕರ್ನೆ ವಾಲಾ ಹೈ. ತೋ ಭಾರತ್ ಕಿತನಾ ಊಂಚ್ ಹೈ, ಸರ್ವರಿಗೂ ಲಿಬ್ರೇಟ್ ಮಾಡುವಂಥವ್ರು ಅಂದ್ರೆ ಭಾರತ ಎಷ್ಟು ಉನ್ನತವಾಗಿದೆ. लास्ट पैराग्राफ. बाप जानते हैं ड्रामा अनुसार जब हमारे बच्चे बहुत दुखी हो जाते हैं तब मैं आता हूँ वर्षा देने. ಬಾಬೋರಿಗೆ ಗೊತ್ತಾಗಿದೆ ಡ್ರಾಮಾ ಅನುಸಾರವಾಗಿ ಯಾವಾಗ ತನ್ನ ಮಕ್ಕಳು ಬಹಳ ದುಃಖಿ ಆಗ್ತಾರೆ ಆಗ ನಾನು ಬರ್ತೀನಿ ಆಸ್ತಿ ಕೊಡಕ್ಕೆ ಅಂತ ಹೇಳ್ತಾರೆ. ಬಾಪ್ ಹೈ ಜ್ಞಾನ ಕ ಸಾಗರ್, ಸುಖ ಕ ಸಾಗರ್ ಇತ್ಯಾದಿ बच्चों को वर्षा दे रहे हैं. ಇಂಥ ತಂದೆ ನಾವು ಮಕ್ಕಳಿಗೆ ಆಸ್ತಿನ ಕೊಡ್ತಿದ್ದಾರೆ. कहते हैं मुझे फॉलो करो, ये जानते हो हम आत्मा विकारी है इसलिए शरीर भी विकारी ही है. ಹೇಳ್ತಾರೆ ನನ್ನ ನೆನಪು ಮಾಡಿ ಫಾಲೋ ಮಾಡಿ ಮಕ್ಕಳೇ ಅಂತ. ಇದಂತೂ ಗೊತ್ತಾಗಿದೆ, ನಾವು ಆತ್ಮಗಳು ವಿಕಾರಿಯಾಗಿದ್ದೇವೆ, ಆದ್ದರಿಂದಲೇ ಶರೀರವೂ ಸಹ ವಿಕಾರಿಯಾಗಿದೆ ಅಂತ. ಸತ್ಯುಗ್ ಮೇ ಆತ್ಮ ಪವಿತ್ರ है तो शरीर भी ಪವಿತ್ರ ಮಿಲ್ತಾ है. ಸತ್ಯುಗದಲ್ಲಿ ಆತ್ಮ ಪವಿತ್ರವಾಗಿದ್ದರೆ ಶರೀರವೂ ಪವಿತ್ರವಾಗಿರುತ್ತೆ. ಬಾಬಾ ಇವತ್ತು ಹೇಳಿದಲ್ಲ, ಎಷ್ಟು ಬಾಬನ ಕಾರ್ಯದಲ್ಲಿ ತನುವನ್ನು ತೊಡಗಿಸ್ತೀವಿ ಅಷ್ಟು ಸತ್ಯುಗದಲ್ಲಿ ಬ್ಯೂಟಿಫುಲ್ ತನು ಸಿಗುತ್ತೆ ಅಂತ. अब बाप कहते बच्चे पावन बनो, याद से ही सतो प्रधान तमो प्रधान से सतो प्रधान बनेंगे. ಈಗ ಬಾಬಾ ಹೇಳೋದು ಲಾಸ್ಟ್ ಅಲ್ಲಿ, ಮಕ್ಕಳೇ ಪಾವನರಾಗಿ ನೆನಪಿನಿಂದಲೇ ತಮೋ ಪ್ರಧಾನರಿಂದ ಸತೋ ಪ್ರಧಾನ ಆಗ್ತೀರಾ. अच्छा मीठे मीठे सिखलदे बच्चों प्रति मात पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों के रूहानी बाप दादा को याद प्यार गुड मॉर्निंग और डबल नमस्ते. बुद्धि से स्वर्ग का वर्षा लेने के लिए मैं आत्मा भाई भाई हूँ, यह पक्का करना है. बहुत प्यार से रहना है, जैसे बाप प्यार ते प्यारा है ऐसे प्यारा बनना है. ತಂದೆಯಿಂದ ಸ್ವರ್ಗದ ಆಸ್ತಿನ ತೆಗೆದುಕೊಳ್ಳಿಕ್ಕೋಸ್ಕರ ನಾನು ಆತ್ಮ ಬಾಯಿ ಬಾಯಿ ಆಗಿದ್ದೇನೆ ಅನ್ನೋ ಪಾಯಿಂಟನ್ನು ಪಕ್ಕ ಮಾಡ್ಕೊಳ್ಳಿ. ಬಹಳ ಪ್ರೀತಿಯಿಂದ ಇರಿ. ಹೇಗೆ ತಂದೆ ಪ್ರಿಯರಿದ್ದಾರೆ ಹಾಗೆ ನೀವು ಸಹ ಪ್ರಿಯರಾಗಬೇಕೆಲ್ಲರಿಗೆ.
सेकंड वन, बाप समान पावन बनकर बाप को पूरा पूरा ಫಾಲೋ करना है. ತಂದೆ ಸಮಾನ ಪಾವನರಾಗಿ ಬಾಬನನ್ನ ಪೂರ್ಣ ಫಾಲೋ ಮಾಡಬೇಕಾಗಿದೆ. बाप के साथ वापस घर शांतिधाम चलने के लिए पावन जरूर बनना है. ಬಾಬೋರ್ ಜೊತೆಲೆ ವಾಪಸ್ ಶಾಂತಿಧಾಮಕ್ಕೆ ಹೋಗ್ಲಿಕ್ಕೋಸ್ಕರ ಪಾವನರಾಗಲೇಬೇಕಾಗಿದೆ. वरदान, याद के आधार द्वारा माया की कीचड़ से परे रहने वाले सदा चेयरफुल भव. ನೆನಪಿನ ಆಧಾರದ ಮೂಲಕ ಮಾಯೆಯ ಕಚಡದಿಂದ ದೂರ ಇರುವಂತಹ ಸದಾ ಚೇರ್ಫುಲ್ ಭವ, ಯಾವಾಗಲೂ ಚೇರ್ಫುಲ್ ಮುಖವನ್ನು ಹೊಂದಿರೋರಾಗಿ. ವಿಸ್ತಾರ, कोई कैसी भी बात सामने आए, ಇದು ಎಲ್ಲರಿಗೂ ಸಹಜವಾಗಿ ಬರುವಂತ ಪರಿಸ್ಥಿತಿ, ಗಮನ ಕೊಟ್ಟು ಕೇಳಬೇಕಾಗಿದೆ वरदानना. कोई कैसा भी बात सामने आए सिर्फ बाप के ऊपर छोड़ दो. ಯಾರು ಎಂಥದೇ ಮಾತು, ಪ್ರಾಣ ಹೋಗೋ ಮಾತು, ಕಾದ ಕಬ್ಬಿಣದ ಸಲಾಕೆಯನ್ನ ಕಿವಿ ಒಳಗಡೆ ಇಟ್ಟಂಗಾಗುತ್ತೆ ಅನ್ಕೊಳ್ಳಿ. ಎಂತೆಂಥ ಮಾತುಗಳು ಬರ್ತವೆ. ಎಂಥದೇ ಮಾತು ಬರಲಿ, ಆಯೆ ಸಾಮ್ನೆ ಬಾತ್ ಆಯೆ ಬಾಪ್ ಕೆ ಉಪ್ಪರ್ ಸಿರ್ಫ್ ಚೋಡ್ದೋ. ಬಾಬಾ ಈ ಮಾತನ್ನು ನಾನು ಕೇಳಲಾರೆ, ನಿನಗೆ ನಾನು ಒಪ್ಪಿಸ್ತಾ ಇದ್ದೀನಿ ಅಂತ ಬಾಬನಿಗೆ ಒಪ್ಪಿಸ್ಬಿಡಿ, ಬಾಬನ ಮೇಲೆ ಹಾಕ್ಬಿಡಿ. ಜಿಗರ್ ಸೆ ಕಹೋ ಬಾಬಾ, ಅಂತರಾಳದಿಂದ ಮನದಾಳದಿಂದ ಹೇಳಿ ಬಾಬಾ. ಬಾಪ್ ಕೋ ದೇಕೋ ಬಾತೋಂ ಕೋ ನಹಿ ದೇಕೋ ಅಂತಲೂ ಹೇಳ್ತಾರೆ. ಒಳಗಿಂದ ಹೇಳಿ ಬಾಬಾ ಅಂತ ಎಕ್ಸಾಂಪಲ್ ಕೊಡ್ತಾರೆ. ತೋ ಬಾತ್ ಖತಮ್ ಹೋ ಜಾಯೇಗಿ, ನೋಡಿ ಆಗ ಮಾತೆ ಅಲ್ಲಿಗೆ ಸ್ಟಾಪ್ ಆಗಿಬಿಡುತ್ತೆ. ಯಾ ಬಾಬಾ ಶಬ್ದ ದಿಲ್ ಸೆ ಕಹನಾ ಹಿ ಜಾದೂ ಹೇ. ಈ ಬಾಬಾ ಅನ್ನುವಂಥ ಶಬ್ದವನ್ನು ದಿಲ್ಲಿಂದ ಹೇಳ್ತೀವಲ್ಲ, ಹೃದಯಪೂರ್ವಕವಾಗಿ ಅಂತರಾಳದಿಂದ ಅದೇ ಒಂದು ದೊಡ್ಡ ಜಾದು. ದ್ರೌಪದಿ ಅಂತರಾಳದಿಂದ ಕೃಷ್ಣ ಅಂತ ಯಾವಾಗ ಹೇಳ್ತಾಳೆ, ಕೂಗ್ತಾಳಲ್ಲ, ಆವಾಗ ಕೃಷ್ಣ ಸಹಾಯ ಮಾಡ್ದ ಅಂತ. ಮಾಯಾ ಪೆಹಲೆ ಪೆಹಲೆ ಬಾಪ್ ಕೋ ಹಿ ಬುಲಾತಿ ಹೈ, ಇಸ್ಲಿಯೇ ಸಿರ್ಫ್ ಇಸ್ ಬಾತ್ ಪರ್ ಅಟೆನ್ಷನ್ ದೋ. ಮಾಯೆ ಮೊಟ್ಟ ಮೊದಲಾಗಿ ತಂದೆ ನೆನಪನ್ನೇ ಮರೆಸುತ್ತೆ, ಆದ್ರಿಂದ ಕೇವಲ ಈ ಮಾತಿನ ಬಗ್ಗೆ ಅಟೆನ್ಷನ್ ಕೊಡಿ. तो कमल पुष्प के समान अपने को अनुभव करेंगे. ಆಗ ನೀವು ಕಮಲ ಪುಷ್ಪದ ಸಮಾನ ತಮಗೆ ತಾವು ಅನುಭವ ಮಾಡ್ತೀರಾ. याद के आधार पर माया के समस्याओं के कीचड़ से सदा परे रहेंगे. ಅಷ್ಟೇ ಅಲ್ಲ, ನೆನಪಿನ ಆಧಾರದ ಮೇಲೆ ಮಾಯೆಯ ಸಮಸ್ಯೆಗಳ ಕಚಡದಿಂದ ಸದಾ ದೂರ ಇರ್ತೀರಾ. कभी किसी भी बात में हलचल में नहीं आएंगे. सदा एक ही मूड होगी, ಚೀರ್ಫುಲ್. ಎಂದು ಯಾವುದೇ ಮಾತಿನ ಹಲ್ಚಲ್ನಲ್ಲಿ ಬರೋದಿಲ್ಲ. ಸದಾ ಒಂದೇ ಮೂಡಿರುತ್ತೆ ನಿಮ್ಮದು, ಚೇರ್ಫುಲ್, ನಗೆ ಮುಖ ಇರುತ್ತೆ. स्लोगन, पवित्रता की धारणा व धर्मों को जीवन में लाने वाले ही महान आत्मा है. ಪವಿತ್ರತೆಯ ಧಾರಣೆ ಅಥವಾ ಧರ್ಮವನ್ನ ಜೀವನದಲ್ಲಿ ತರುವಂತವರೇ ಮಹಾನ್ ಆತ್ಮ ಆಗಿದ್ದಾರೆ. ಒಳ್ಳೆಯದು. ಓಂ ಶಾಂತಿ, ವಿಶ್ವ ಶಾಂತಿ, ಪ್ರಕೃತಿ ಶಾಂತಿ. ಥ್ಯಾಂಕ್ ಯು ಬಾಬಾ.